ಮಾಯದೋಳು ಮನವಿರಬೇಕು. ಕಾಯದೋಳು ಕಳವಳಕ್ಕೆ ಇರಬೇಕು, ಮಾಯದೋಳು ಮನವಿರಬೇಕು. ಈ ಪ್ರಾಣದ ಪ್ರೀತಿ ನಿಮಗಿರಬೇಕು. ತೆಂಗಿನೊಳಗೆ ನಾಥವನ್ನಿಟ್ಟಿ, ತೆಂಗಿನೊಳಗೆ ನೀರನ್ನಿಟ್ಟಿ, ಸಮುದ್ರದೋಳು ಉಪ್ಪನ್ನಿಟ್ಟೆ, ಗುಡ್ಡದ ತುಟ್ಟ ತುದಿಯೋಳಲ್ಲೇ ಕಾಯನ್ನು ಬಿಟ್ಟು, ಅಕ್ಕಿ ಬೆಂದರೆ ಅನ್ನವಾಗಬಹುದು ಮನುಜ. ಕಲ್ಲು ಬೆಂದರೆ ಸುಣ್ಣವಾಗಬಹುದು. ಈ ಮನವೆಂಬ ಮರ್ಕಟವು ಬಂತೆಂದರೆ ಪರಶಿವನು ನೆನೆಯುವುದು ನೋಡದೇವಾ. 21 ಲಕ್ಷ, ಪಿಂಡಜ 21 ಲಕ್ಷ, 21 ಲಕ್ಷ, 84 ಕೋಟಿ ಜೀವರಾಶಿಗಳನ್ನೇ ದಾಟಿ ಮುಂದೆ ಈ ಮನುಷ್ಯನ ದೇಹವಿಡಿದ ಹುಟ್ಟಿ ಬಂದ ದುಃಖಂಪೇಳುವೆನು. ನೆರೆದಿರ್ತಕ್ಕಂಥ ಶರಣೀಯರೆಲ್ಲರೂ ಯಾವ ರೀತಿ ಆಲಿಸಬೇಕೆಂದರೆ ಈಶನ ಮುಂದೆ ಕುಳಿತಾಯಿ ಬಸವನಂತೆ ಕುಳಿತು ಕೇಳಬೇಕು. ಬಿಂದು ರೂಪವಾಗಿ ತಾಯಿಯ ಬಸಿರಿನಲ್ಲಿ ನಿಂತು 9 ತಿಂಗಳು ಇವುಗಳು ಬಲಿದು ವರ್ತನವಾಗಿ ಕಳ್ಳನನ್ನು ಕಟ್ಟಿ ಸೆರೆಮನೆಯ ಕೊಳ್ಳಿರಿಸಂತೆ ತಾಯಿಯ ಗರ್ಭದಲ್ಲಿ ಶಿಶುವು ಮುಚ್ಚಿದ ಕಣ್ಣು, ಮುಗಿದ ಬಾಯಿ, ಜಂತು ಹುಳಗಳ ಬಾಧೆ, ಸುಡುವ ಜಠರಾಗ್ನಿಯ ಬಾಧೆ, ಅನಂತ ಕೋಟೆ ಬಾಧೆಗಳಿಂದ ದಿನ ದಿನಕ್ಕೆ ದುಃಖ ಪಡುತ್ತಾ ದಿನಕ್ಕೆ ದುಃಖ ಪಡುತ್ತಾ ಇನ್ನು ಮುಂದೆ ಹೇಗೆಂದು ತನ್ನೊಳಗೆ ಚಿಂತಿಸಿ ಸಕಲರಿಗೂ ಪರಮೇಶ್ವರನೇ ಕರ್ತವ್ಯ. ಸರ್ವರ ಭಾವಪಾಶಗಳ ಛೇದಿಸುವ ಆತನೇ ಪರಮೇಶ್ವರನಿಂದ ಶಿವ 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 ಎಂದು ಶಿವ 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 ಎಂದು ಶಿವ ಧ್ಯಾನ ಮಾಡುವ ಸಮಯದವರು ಅನಂತ ಕೋಟಿ ಸಿಡಿಲು ಹೊಡೆದಂತೆ ವಿಷ್ಣು ಪ್ರಸೂತಿಯ ಗಾಳಿ ಬೀಸಿ ಕಂಡ ದೈತ್ಯನೇ ತರನೆ ನಡೆಗೆ ಉದ್ಯೋನ್ಮುಖವಾಗಿ ಕುಳಿತಿದ್ದ ಶಿಶುವು ಗಿರ ತಿರುಗಿ ಮುಖವಾಗಿ ಕುಳಿತಿದ್ದ ಶಿಶುವು ತಾಯಿಯ ಗರ್ಭದಲ್ಲಿ ಇದು ಗಿರ್ರನೆ ತಿರುಗಿ ಬಚ್ಚಲ ಒಳಿವಿನಿಂದ ಯೋನಿ ಎಂಬ ಸೂಕ್ಷ್ಮ ದ್ವಾರದಿಂದ ಹೊರಬಂದು ಹುಟ್ಟಿತು. ಹೊರಬಂದು ಬಿಟ್ಟತು ಈ ಜನ್ಮ. ತನ್ನ ಮಲಮೂತ್ರ ಹೊರದಾಡಿ ಬಾಲ್ಯ ಜೀವನದ ಸುಖ ದುಃಖಗಳನ್ನು ಅನುಭವಿಸಿ ಮುಂದೆ ಎನ್ನಂತೆ ಯೌವನಾವಸ್ಥೆಗೆ ಬಂದ ಮೇಲೆ ಕಾಮ ಕ್ರೋಧದಿಂದ ಕರಗಿ ಮದ ಮತ್ಸರಗಳಲ್ಲಿ ಮತಿಗೆಟ್ಟು ಉಂಡ ಮೊಲೆಯನ್ನರಿಯದೆ ದೆಸೆಯಿಂದ ಈ ಚಲ ಮರವೇ ನಿಸ್ಸಾರವಾಗಿ ಹೋದಂತೆ
ಸಂಘದಿಂದ ಊರ್ದು ಬಿಂದು ಜಾರಿ ಜಾರಿ ಸೋರಿ ಸೋರಿ ಹೋಗಿ ಈ ಯೌವನ ಮುಗಿದು ಮುಕ್ತಾವರಿಸಿದ ನಂತರ ಇದು ಎದೆ ಗೂಡ ಕಟ್ಟಿ ಈ ಬೆನ್ನಬಾಗಿ ಕಾಲ ಮೇಲೆ ಕೈಯ ದೋರಿ ಈ ಕೋಲ ನೀಡಿದು ವ್ಯಾಧಿ 72 ರೋಗ ರುಜಿನಗಳ ಬಂದ ಮೇಲೆ ತಾಯಿ ಆದಿ ವ್ಯಾಧಿ 72 ರೋಗ ರುಜಿನಗಳ ಬಂದ ಮೇಲೆ ತಾಯಿ ರೋಗ ರುಜಿನಗಳ ಬಂದ ಮೇಲೆ ಶಿವ 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 ಎಂದರೆ ಏನು ಫಲ? ಈ ಬಾಲ್ಯದಲ್ಲಿ ಶಿವ ಶಿವ ನಾಮ ಸ್ಮರಣೆ ಮಾಡೆಂದು ನನ್ನ ಮಕ್ಕಳಿಗೆ ಆ ಗುರುದೀಕ್ಷೆ ಕೊಟ್ಟನು. ನನಗೆ ನನ್ನ ಗುರು ನನಗೆ ದೀಕ್ಷೆ ಕೊಟ್ಟ. ಎನ್ನಯ್ಯ ಮಕ್ಕಳಿಗೆ ನಾನು ವೀರೇಶನು ದೀಕ್ಷೆ ಕೊಟ್ವಿ. ವಯಸ್ಸಿನಲ್ಲಿ ಶಿವ ಶಿವ ಅನ್ನದೇ ಶಿವ ಶಿವ ಎಂದರೆ ಏನು ಬಂದೀತಲೇ ಬಸವ? ಇದ ಕಂಡು ನಾನಂಜಿ ಮರಳಿ ಈ ವಲಸ ಜನ್ಮಕ್ಕೆ ಬರಲಾರೆನೆಂದು ಭದ್ರ ಕಾಳಿಯ ರಮಣ ಮರೆವಕ್ಕ ಭಕ್ತರ ಮೇಲೆ ಬಹುಕರಣ. ಇವನು ಹುಟ್ಟಿದಾಗಲೇ ಹೂವಿನ ಕಾಸಿ ಬಿಟ್ಟ ಕೆಮ್ಮೇಸಿ. ಇವನು ಹುಟ್ಟಿದಾಗಲೇ ಹೂವಿನ ಕಾಸಿ ಬಿಟ್ಟ ಕೆಮ್ಮೇಸಿ. ಇದು ಇಳಿಬಿದ್ದ ಕೆಂಜಡಿ ಕೆಂಪುರಿ ಕಿವಿಗಣ್ಣು ಕಿವಿಗೆ ಚೌಕಳಿಯ ಮತ್ತು ಅವತರಿಸಿ ಐಗಳ ಕೇರಿ ಎಂಬ ಪುಣ್ಯಕ್ಷೇತ್ರದಲ್ಲಿ ಐಗಳ ಕೇರಿ ಎಂಬ ಪುಣ್ಯಕ್ಷೇತ್ರದಲ್ಲಿ